ವೆಲ್ಕಮ್ ಬ್ಯಾಕ್ ಕಾಣಿರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನೊಂದು ಆರಾಮದಲ್ಲಿದ್ದೇನೆ. ಇವತ್ತು ಮುನ್ನಿಂದ ನೋಡ್ಬೋದು ಫುಲ್ಲು ಮಳೆ ಸ್ಟಾರ್ಟ್ ಆಗಿ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ. ಸ್ವಲ್ಪ ಕೆಲಸ ಉಂಟು, ಇನ್ನು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತದೆ. ಡೈಲಿ ವ್ಲಾಗ್ ಮಾಡುವಂತ ಇಲ್ಲದ ಕಂಟೆಂಟ್ ಸಿಗೋದಿಲ್ಲ. ಹಾಗಾಗಿ ನನ್ನ ಬೈಕನ್ನು ಇಲ್ಲೇ ಇಟ್ಟಿದ್ದೇನೆ. ಬೈಕ್ ಇಲ್ಲಿ ಇಟ್ಟದೆ ಯಾಕಂದರೆ ನೋಡ್ಬೋದು, ಇದು ನಮ್ಮ ಒಂದು ಸಣ್ಣ ಕಣ್ಣಿ ಅಂತ ಹೇಳ್ತಾರಲ್ಲ, ಅದು ಕಣ್ಣಿ. ಇದು ಸಿಮೆಂಟ್, ಇದು ಆಚೆ ಈಚೆ ಹೋಗುವಂಥದ್ದು. ಅದು ಮದುವೆ ಇತ್ತಲ್ಲ, ಹಾಗೆಲ್ಲ ಇದನ್ನೆಲ್ಲ JCB ತಂದು ಸ್ವಲ್ಪ ದೊಡ್ಡ ಮಾಡಿ ಇದು ಹಾಕಿದ್ದು. ಇದು ಸಿಮೆಂಟ್, ಇದು ಸ್ಲ್ಯಾಪು ಅದು ತುಂಡಾಗಿದೆ ನನ್ನ ಬೈಕ್ ಆಚೆ ಈಚೆ ಹೋಗಿ. ಅದು ಮಳೆ ಅಲ್ಲ, ಸ್ವಲ್ಪ ಏನೋ ಗಟ್ಟಿ ಉಂಟು, ನಮಗೆ ನಡ್ಕೊಂಡೆಲ್ಲ ಹೋಗ್ಬೋದು. ಆದರೆ ಬೈಕೆಲ್ಲ ಹೋಗುವಾಗ ಸ್ವಲ್ಪ ಹೆವಿ ಭಾರ ಬೀಳ್ತದೆ ಅದಕ್ಕೆ. ಹಾಗೆ ಮೊನ್ನೆಯಿಂದ ಮಳೆಯಲ್ಲಿ ನನ್ನ ಬೈಕ್ ಫುಲ್ಲು. ಇದಕ್ಕೊಂದು ಕವರೆಲ್ಲ ಆರ್ಡ್ರ್ ಮಾಡಬೇಕು ಈಗ. ಇನ್ನು ಮುಂದೆ ನಾವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ಪ್ಲ್ಯಾನ್ ಆಗಿದ್ದೇವೆ. ಹಾಗಾಗಿ ಈಗ ಒಂದು ಸ್ವಲ್ಪ ಕೆಲಸ ಉಂಟು. ಆಲಂಗರಿಗೆ ಪೋಸ್ಟ್ ಆಫೀಸಿಗೆ ಹೋಗ್ಲಿಕ್ಕೆ ಉಂಟು. ಯಾಕಂದರೆ ಇದು ಪ್ಯಾಂಟ್ ಕೂಡ ಟೈಟ್ ಮಾರೆ, ಗ್ಯಾರಂಟಿ ಹರಿತದೆ ಪ್ಯಾಂಟ್. ಇವತ್ತೊಂದು ಪ್ರಾಬ್ಲಮ್ ಆಗಿದೆ, ಪ್ಯಾಂಟ್ ಚೇಂಜ್ ಮಾಡಬೇಕು. ಅದು ಸ್ವಲ್ಪ ಟೈಟ್ ಪ್ಯಾಂಟ್, ಹಾಗೆ ಆ ಬೈಕಲ್ಲಿ ಕೂತಲಿಕ್ಕೆ ಆಗೋದಿಲ್ಲ, ಅದು ಎತ್ತಾರಲ್ಲ. ಹಾಗೆ ಪ್ಯಾಂಟ್ ಒಂಜಿ ಚೇಂಜ್ ಆವಡಜ್ಜಿ, ಅವು ಟೈಟ್ ಪ್ಯಾಂಟ್ ಆಯ್ತು. ಬೈಕ್ ಗುಲ್ಲೇರ ಬಜ್ಜಿ ಅವು ಟೈಟ್ ಆಗಿ ಇಡ್ತಾರೆ. ಚೂರು ಕಾರ್ಲೆ ಖುಷಿ, ಚೂರು ಉದ್ದದ ಅಂಚ ಅಮ್ಮಾಜಿ. ಅಮ್ಮ ಮದ್ರೆ ಶೀತೆ ಮದ್ರೆ ಹೆಂಗೆ ನಮ್ಮ ಮದುವೆ ತಾನೆ ಆಯ್ತದ ದಿಯರ. ಪ್ಯಾಂಟ್ ಎಲ್ಲ ಚೇಂಜ್ ಮಾಡಿ ಆಯಿತು. ಒಂದು ಫಾರ್ಮಲ್ ಪ್ಯಾಂಟ್ ಹಾಕಿ ಉಂಟು ಇದು. ಬೈ ದಾದಾ ಒಯ್ನು ಪ್ಯಾಂಟ್ ಇದೇನು? ಅವು ಮಾಮೂಲು ಡೈಲಿ ಲಾಗ್ ನಡಪುಂಡು. ಓಕೆ ಬಾಯ್. ಇಷ್ಟರವರೆಗೆ ಮಳೆ ಇತ್ತು, ಈಗ ಸ್ವಲ್ಪ ಬಿಸಿಲು ಕಾಯ್ತಾ ಉಂಟು. ಈಗ ಸೀದಾ ನೇರವಾಗಿ ನಾವು ಆಲಂಗಾರಿಗೆ, ಆಯಿತಾ. ಮದುವೆ ಆದಮೇಲೆ ಇದೇ ನಾವು ಫಸ್ಟ್ ಒಂದು ವ್ಲಾಗ್ ಮಾಡೋದು. ಮದುವೆದ್ದು ಕೂಡ ವ್ಲಾಗ್ ಮಾಡಲಿಲ್ಲ, ಎಂತ ಕೂಡ ಮಾಡಲಿಲ್ಲ. ನಮ್ಮ ಶ್ರೀಮತಿಯವರು ಇಲ್ಲಿ ನಿಂತಿದ್ದಾರೆ. ಪ್ಯಾಂಟ್ ಚೇಂಜ್ ಅಂತೇನು, ಅವು ಟೈಟ್ ಪ್ಯಾಂಟ್. ಕುಳ್ಳಿಯರ ಒಂದು ಇಜ್ಜಂದು ವಾರಲ್ಲ ಪೂಜಾ. ಏನಂದರೆ ಮೊನ್ನೆಯಿಂದ ಒಂದು ಪ್ರಾಬ್ಲಮ್ ಬರ್ತಾಯಿತ್ತು ಈ ಬೈಕಲ್ಲಿ. ನಾನು ಮಳೆಗೆ ನಿಲ್ಲಿಸೋದಲ್ಲ, ಮಳೆಗೆ ನಿಲ್ಲಿಸಿದ ಕಾರಣ ಅದು ವಾರ್ನ್ ಆಗೋದಿಲ್ಲ ಪಕ್ಕ. ಸ್ವಲ್ಪ ರನ್ನಿಂಗ್ ಆದಮೇಲೆ ವಾರ್ನ್ ಆಗೋದು. ಅದು ಟ್ರಾಫಿಕಲ್ಲೇ, ಇಲ್ಲಿ ಈಗೆಲ್ಲ ವಾರ್ನ್ ಬೇಕಂತೆಲ್ಲ ಇಂಥ ರೋಡಲ್ಲೆಲ್ಲ, ಆದರೂ ಕೂಡ ಬೇಕು. ಟ್ರಾಫಿಕಲ್ಲೆಲ್ಲ ವಾರ್ನ್ ಬೇಕಾಗ್ತದೆ. ಟ್ರಾಫಿಕಲ್ಲೆಲ್ಲ ಹೆವಿ ವೆಹಿಕಲ್ ಇದ್ದ ರೋಡಲ್ಲಿ. ಈಗಷ್ಟೇ ಮಳೆ ಬಿಟ್ಟದಷ್ಟೇ, ಸ್ವಲ್ಪ ಮಳೆ ಬಿಟ್ಟು ಬಿಸಿಲು ಕಾಯ್ದದಷ್ಟೇ. ಇದು ನೋಡಿ ನಂದು ಮದುವೆಯಾದ ಹಾಲು. ಇದು ನಮ್ಮ ಕಾಣಿಯೂರಿನ ಲಕ್ಷ್ಮೀ ನರಸಿಂಹ ಭಜನಾ ಮಂದಿರ. ನಮ್ಮ ಮನೆಯವರಿಗೊಂದು ಆಸೆ ಇತ್ತು, ಇಲ್ಲೇ ಮಗನ ಮದುವೆ ಇದೇ ಹಾಲಲ್ಲಿ ಆಗಬೇಕು, ಊರಲ್ಲಿ ಆಗಬೇಕಂತ. ಹಾಗಿದ್ದು ಹಾಲ್ನ ಕೆಲಸ ಎಲ್ಲ ಆಗ್ತಾ ಉಂಟು. ಆಮೇಲೆ ಇದು ಹಾಲೆಲ್ಲ ಚೆಂದ ಉಂಟು, ತೊಂದರೆ ಇಲ್ಲ. ಮದುವೆಂದು ಎಂಥ ತೊಂದರೆ ಇಲ್ಲದೆ ಮದುವೆಂದು ಗ್ರ್ಯಾಂಡಾಗಿ ಆಗಿದೆ. ಗ್ರ್ಯಾಂಡ್ ಅಂತ ತುಂಬ ಗ್ರ್ಯಾಂಡ್ ಅಲ್ಲ, ನಮ್ಮಿಂದ ಕೂಡಿದಷ್ಟು ನಮಗೆ ಮಾಡುವಷ್ಟು ಗ್ರ್ಯಾಂಡ್ ನಾವು ಮಾಡಿದ್ದೇವೆ. ಯಾರು ಕೂಡ ದೂರಲಿಲ್ಲ. ಮತ್ತು ಇವತ್ತು ಸೋಮವಾರ ಕಾಣಿಯೂರು ಸಂತೆ. ಮತ್ತು ಆಲಂಗರಿಗೆ ಹೋಗಿ ಈಚೆ ಬರುವಾಗ ಕಾಣಿಯೂರು ಸಂತೆಗೆ ಹೋಗಿ ಬರುವ. ಸ್ವಲ್ಪ ಇವತ್ತೊಂದು ರೆಸಿಪಿ ಮಾಡಲಿಕ್ಕೆ ಉಂಟು. ಅದು ಮತ್ತೆ ಏನಂತ ಹೇಳ್ತೇನೆ ಈ ವಿಡಿಯೋದಲ್ಲಿ, ಇಲ್ಲದ್ರೆ ಅದೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೇನೆ. ಹಾಗೆ ಈ ಕಾಣಿಯೂರಿಗೆ ತಲುಪಿದೆ.
ಟಕ್ ಟಿಕ್ ಇದು ನೋಡಿ ಕಾಣಿರು ಸಂತೆ, ಕಾಣಿರು ಜಾತ್ರೆ ಗದ್ದೆಯಲ್ಲಿ ಆಗೋದು. ಆಚೆ ಹೋಗಿ ಈಚೆ ಬರುವಾಗ ಒಂದು ಸಂತೆಗೆ ಒಂದು 2 ರೌಂಡ್ ಹಾಕಿಕೊಂಡು ಏನೆಲ್ಲ ಬೇಕು ಅದನ್ನೆಲ್ಲ ತರುವ. ಎಸ್, ಇವಾಗ ಅಲಂಗಾರಿಗೆ ಡೈರೆಕ್ಟಾಗಿ ಹೋಲು ಬರ್ಪೇರು ಮಾರೆ ಚೂರ್ಲ ಜಾಗ ಉಂಟು ಪೂಜಾರು. ಅಲಂಗಾರಿಗೆ ಯಾಕಂದರೆ ಇದು ಆಧಾರ್ ಕಾರ್ಡ್ ಅಪ್ಡೇಟ್ ಒಂದು, ಮತ್ತು ನನ್ನ ಹೆಂಡತಿದ್ದೊಂದು ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಬೇಕು, ಮತ್ತು ವೋಟರ್ ಲಿಸ್ಟಿಗೆಲ್ಲ ರೇಷನ್ ಕಾರ್ಡಿಗೆ ಅದಕ್ಕೆಲ್ಲ ಸೇರಿಸ್ಬೇಕಲ್ಲ. ಹಾಗಾಗಿ ಅದು ಮೊನ್ನೆ ಹೋಗಿದ್ದೆವು, ಅದು ನಮಗೆ ಸೋಮವಾರದಿಂದ ಸ್ಟಾರ್ಟ್ ಅಂತ ಗೊತ್ತಿರಲಿಲ್ಲ. ಸೋಮವಾರ ಮಧ್ಯಾಹ್ನ ನಂತರ ಬರಲಿಕ್ಕೆ ಹೇಳಿದ್ದು. ಹಾಗೆ ಈಗ ಬರ್ತಿ ಒಂದು 2:30 ಕಳೀತ ಅಂತ, 2 ಗಂಟೆಗೆ ಸ್ಟಾರ್ಟ್ ಅಂತೆ ಅಲ್ಲಿ ಆಧಾರ್ ಸರ್ವಿಸ್. ನಮಗೆ ಇಲ್ಲಿಂದ ಒಂದು 20 ನಿಮಿಷ ಸಾಕು. ನೋಡಿ, ಇಂಥ ಟರ್ನಲ್ಲೆಲ್ಲ ವಾರ್ನ್ ಬೇಕು, ಹಾರ್ನ್ ಆಗೋದಿಲ್ಲ. ಮುನ್ನಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದೊಂದು ಸ್ಕ್ರೂ ಅಡ್ಜಸ್ಟ್ಮೆಂಟ್ ಉಂಟು, ಅದನ್ನು ಸ್ವಲ್ಪ ಕರೆಕ್ಟ್ ಮಾಡಿದರೆ ಇದು ವಾರ್ನ್ ಆಗ್ತದೆ. ಎಂತ ಕೇಳೋದೇ ಇಲ್ಲ. ನೋಡ, ಈಗ ಮನೆಗೆ ಹೋಗಿ ಅದನ್ನೊಂದು ಸರಿ ಮಾಡಬೇಕು. ಈಗ ಕೆಲವರು ಬೇಡವಂತ ರೋಡಲ್ಲಿ ಹೋಗ್ತಾ ಇರ್ತಾರೆ, ಅವರಿಗೆ ಹಿಂದೆಯಿಂದ ಗಾಡಿ ಬಂದದ್ದು ಕೂಡ ಗೊತ್ತಾಗೋದಿಲ್ಲ. ಅವರಿಗೆಲ್ಲ ಹಾರ್ನ್ ಬೇಕೇ ಬೇಕು. ಅಲಂಕಾರು ಈಗ ಶಾಂತಿಮಗರ ಸೇತುವೆ ಹತ್ರ ಬಂದಾಯಿತು. ಇಲ್ಲಿ ಬೋಟ್ ರೈಡ್ ಉಂಟಾಯ್ತಾ? ಇದು ಇವಾಗ ಮೋಸ್ಟ್ಲಿ ಇರಲಿಕ್ಕಿಲ್ಲ. ಅದು ಬೇಸಿಗೆ ಕಾಲದಲ್ಲಿ ಆಗಿರಬೇಕು. ಇವಾಗ ಫುಲ್ಲು ನೀರುಂಟು ನೋಡಿ, ಫುಲ್ ಅಂದರೆ ತುಂಬ ಏನು ನೀರಿಲ್ಲ. ಹಾಗೆ ನೀರು ಆಗಲಿಕ್ಕೆ ಮಳೆ ಕೂಡ ಬರಲಿಲ್ಲಲ್ಲ ಅಷ್ಟು. ಇಲ್ಲಾಂದರೆ ಕಳೆದ ವರ್ಷ ಎಲ್ಲ ಫುಲ್ಲು ಅದೆಲ್ಲ ಸೇತುವೆ ಕಾಣ್ತಾ ಇರಲಿಲ್ಲ, ಅಷ್ಟು ನೀರು ಬರ್ತಿತ್ತು ಇಲ್ಲೊಂದು. ಆದರೆ ಈ ಸಲ ಬೇಸಿಗೆ ಕಾಲದಲ್ಲೊಂದು ಇಲ್ಲಿನ ಊರಿನ ಹತ್ತಿರ ಇರುವ ಒಂದು ಬೋಟು, ಅಲ್ಲಿ ರೈಡ್ ಹೋಗಬೇಕು, ಬೋಟ್ ರೈಡು. ಮತ್ತು ಶರವೂರಿನ ಬ್ರಹ್ಮಕಳಸ ಆಯಿತಲ್ಲ, ಆವಾಗ ನೋಡಬೇಕದು ಪಾರ್ಕಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಇತ್ತು. ಇದು ಕೆಳಗಿನ ಗದ್ದೆ ಉಂಟಲ್ಲ, ಗದ್ದೆಲ್ಲೇ ಅದು, ಇದನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡಿದರು. ಇಲ್ಲಿಂದಲೇ ಪಾರ್ಕಿಂಗ್ ಸ್ಟಾರ್ಟ್. ನಮ್ಮದೊಂದು ಯಕ್ಷಗಾನ ಇತ್ತು, ಯಾರೆಲ್ಲ ಯಕ್ಷಗಾನ ನೋಡಿದ್ದೀರಿ ಅಂತ ಗೊತ್ತಿಲ್ಲ. ದೇವಿ ಮಹಾತ್ಮೆ ಯಕ್ಷಗಾನ ಫುಲ್ಲು ಜನ ಅಂದರೆ ಅವತ್ತು ಯಕ್ಷಗಾನಕ್ಕೆ ಫುಲ್ಲು ಸೆರೆ ಇರಲಿಲ್ಲ, ಅಷ್ಟು ಜನ ಇದ್ದರು. ಇಲ್ಲಿ ಎಲ್ಲ ಸೈಡಲ್ಲೆಲ್ಲ ಫುಲ್ಲು ಗಾಡಿಗಳಿದ್ದದು. ಇದು ಶರವೀರನ ದೇವಸ್ಥಾನದ ಒಂದು ವಿಶೇಷ ಅಂದರೆ ಇದು ಅದರ ದ್ವಾರ ನೋಡಿ. ಎಲ್ಲರೂ ನೋಡಿರ್ತೀರ ಬ್ರಹ್ಮಕಲಶಕ್ಕೆ ಬಂದವರು, ಆದರೂ ಕೂಡ ಒಮ್ಮೆ ತೋರಿಸ್ತೇನೆ. ದೊಡ್ಡ ಅದು ಇದು ರಥ ಹೋಗೋದಕ್ಕೆ ಆಗಿರಬೇಕು ಮೋಸ್ಟ್ಲಿ, ನನಗೆ ಅದರ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ನೋಡಿ. ಫುಲ್ಲು ಅಲ್ಲಿಂದ ಅಷ್ಟು ದೊಡ್ಡ ದ್ವಾರ, ಅದು ಎಂಟ್ರೆನ್ಸೇ. ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ಗೆ, ಅಂಗಡಿ ಪಾರ್ಕಿಂಗ್ ಅದೆಲ್ಲ. ನಾವು ಆಟದ ದಿವಸ ಒಂದೇ ಬಂದಿದ್ದೇವೆ, ಮತ್ತೆ ಬರಲಿಕ್ಕೆ ಆಗಲಿಲ್ಲ, ಮತ್ತು ದೂರ ಆಟ ಅಲ್ಲ ಹಾಗೆ. ಆಂಬುಲೆನ್ಸ್. ನಾವೀಗ ಅಲಂಕಾರ ತಲುಪಿ ಆಯಿತು. ಇಲ್ಲಿ ಕಡಬಕ್ಕೆ ಹೋಗೋ ರೂಟಲ್ಲಿ ಅಲ್ಲೇ ಎದುರೇ, ಏನು ತುಂಬ ಆಚೆ ದೂರ ಹೋಗಲಿಕ್ಕಿಲ್ಲ, ಅಲ್ಲೇ ರೈಟ್ ಸೈಡ್ ಇರೋದು ಪೋಸ್ಟ್ ಆಫೀಸ್. ಯಾವುದು ಸರಿ ಇಲ್ಲದಿದ್ದರೂ ಒಂದು ಆಧಾರ್ ಕಾರ್ಡ್ ಸರಿ ಬೇಕೇ ಬೇಕು. ಇಲ್ಲಾದರೂ ನಾವು ಎಲ್ಲಿ ಹೋದರೂ ಕೂಡ ನಮ್ಮದು ಭಾರಿ ಸ್ಪೀಡಲ್ಲಿ. ಇದು ಪೋಸ್ಟ್ ಆಫೀಸ್. ಮೂರು ಜನಲ್ಲಿರೋ ಪೋಪೆ ಆಯ್ತು. ಪೋಸ್ಟ್ ಆಫೀಸ್ ಫುಲ್ ರಶ್ ಉಂಟು ನೋಡು. ಕೆಲಸ ಆದಮೇಲೆ ನಾನು ವೀಡಿಯೋ ಮಾಡ್ತೇನೆ. ಇದು ಅಲಂಗಾರಿಗೆ ಹೋಗಿ ಬಂದಾಯಿತು. ನಮ್ಮದು ಈಗ
ಏನಾಯ್ತು ಅಂದರೆ ಇದು ರಿಜೆಕ್ಟ್ ಆಯಿತು, ಅಡ್ರೆಸ್ ಬರೆದದ್ದು ಸ್ವಲ್ಪ ಆಚೆ ಈಚೆ ಆಗಿದೆ. ಹಾಗೆ ಇಲ್ಲಿ ಸೇತುವೆಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದೆ, ಹಾರಲಿಕ್ಕೆಲ್ಲ ಆಯಿತು. ಸುಮ್ಮನೆ ನೇರವಾಗಿ ಕಾಣಿರಲ್ಲಿ ಸಂತೆ ಆಗ್ತಾ ಉಂಟು, ಸಂತೆಗೆ ಹೋಗೋದು. ಅಲ್ಲಿಂದ ಎಂತಾದರೂ ಪರ್ಚೇಸ್. ಇವತ್ತೊಂದು ರೆಸಿಪಿ ಮಾಡಲಿಕ್ಕೆ ಉಂಟಂತ ಹೇಳಿದಲ್ಲ, ಅದು ಈ ವಿಡಿಯೋದಲ್ಲಿ ತೋರಿಸಿದ್ರೆ ಆಯಿತು, ತೋರಿಸಿದಿಲ್ಲದ್ರೆ ಇದಾಯಿತು. ಇಲ್ಲ ಒಂದು ರೆಸಿಪಿ ಮಾಡಲಿಕ್ಕೆ ಉಂಟು, ಅದು ಈ ವಿಡಿಯೋದಲ್ಲಿ ಇಲ್ಲದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಅದು ಇವತ್ತೇ ರಾತ್ರಿ ಮಾಡೋದು. ಅದು ಗೊತ್ತಿರ್ಬೋದು ಎಲ್ಲರಿಗೆ, ಒಂದು ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಮಾಡುವಂತ. ಅದು ಫುಲ್ ಫೇಮಸ್ ಅಲ್ಲ, ಈಗಲ್ಲ ಫೇಮಸ್ ಆದದನ್ನು ನಾವೊಮ್ಮೆ ಟ್ರೈ ಮಾಡುವ. ಇಷ್ಟರವರೆಗೆ ಮನೆಯಲ್ಲಿ ಮಾಡಲಿಲ್ಲ ಅಂತ ಕೂಡ. ಹಾಗೆ ಮಳೆ ಬರ್ತಾ ಉಂಟು, ಒಮ್ಮೆ ಬಿಡ್ತದೆ, ಒಮ್ಮೆ ಬರ್ತದೆ. ನಾವು ಕಂಟಿನ್ಯೂ ಮಾಡ್ತೇನೆ. ಸಂತೆಯಲ್ಲಿ ವೀಡಿಯೋ ಮಾಡೋದಿಲ್ಲ, ಸಂತೆಯಲ್ಲಿ ಪರ್ಚೇಸ್ ಮಾಡಿ ಸೀದಾ ಹೋಗೋದು. ಈಗ ಬಾಯ್ ಬಾಯ್. ಮನೆಗೆ ತಲುಪಿ ಆಯಿತು. ಇನ್ನು ಸ್ವಲ್ಪ ಹಾರ್ನ್ ಕೆಲಸ ಉಂಟು ನಮಗೆ. ಒಂದು ಇವತ್ತು ಸಂತೆಯಿಂದ ತಂದದ್ದು ಇದು ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮಿಗೆ ಬರುತ್ತೆ ನಮ್ಮಲ್ಲಿ. ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡುವ. ಜಾಸ್ತಿ ತಿಂಡಿಟ್ಟೆ ತೊಂದರೆ ರುಚಿ. ಅದೇರಾ ಬ್ಲಾಗ್ ಕಂಟಿನ್ಯೂಸ್ ಆಗಿ ನೋಡಿ ಆಯ್ತಾ. ಓಕೆ. ಹಾಂ, ಮತ್ತು ಇದೊಂದು ತಂದೇನೆ ಸಂತೆಯಿಂದ. ಅದು ನಾನೊಂದು ಮೊನ್ನೆ ಪೈಪು ತಂದಿದ್ದೆ, ಅದನ್ನು ತೋರಿಸ್ತೇನೆ ನಿಮಗೆ. ಅದು ಸ್ವಲ್ಪ ಸರಿ ಇಲ್ಲ. ಪೈಪ್ ಜಿ ಐಸ್ ಕ್ರೀಮ್, ಇದು ಕ್ಯಾಂಡಿ. ಓ ಡಾಲಿಯಾ ಚಿಪ್ಪಂಡಜಿ. ಹಾಂ, ಸೂಪರ್ ಬನ್ನಿ, ಸೂಪರ್ ಅನ್ನು. ಇದು ಮೊನ್ನೆ ನಿಂತಿಗಲ್ಲಿನ ತಂದದ್ದು. ಇದು ತೊಂದರೆ ಇಲ್ಲ, ಸದ್ಯಕ್ಕೆ ಪ್ರೆಷರ್ ಸ್ವಲ್ಪ ಜೋರು ಉಂಟು. ಇದು ಒಂದು ಮಾಮೂಲು ಅದು ಪೈಪಲ್ಲಿ, ನಮ್ಮ ಪೈಪಲ್ಲಿ ಸ್ವಲ್ಪ ನೀರು ಸ್ವಲ್ಪ ಸ್ಲೋ ಬರೋದು, ಹಾಗೆ ಇದನ್ನು ತಂದದ್ದು. ಇದರಿಂದ ಇದು ಫಾಸ್ಟ್ ಉಂಟು ಅಂತ ಗೊತ್ತಿಲ್ಲ. ಈಗ ಮಳೆ ಬರ್ತಾ ಉಂಟು, ಮಳೆ ಬಿಡಲಿ, ಆಮೇಲೆ ಇದನ್ನು ಟೆಸ್ಟ್ ಮಾಡ್ತೇನೆ. ಒಂದು ಹಾರ್ನು ಕೂಡ ಸರಿ ಆಗಲಿಕ್ಕೆ ಉಂಟು. ಇದು ತೊಂದರೆ ಇಲ್ಲ. ಇದಕ್ಕೆ ಎಷ್ಟಪ್ಪ, 150 200 ರೂಪಾಯಿ ಅಂತ ಇತ್ತು. ಇದರಲ್ಲಿ 200 ರೂಪಾಯಿ ಅಂತ ರೇಟ್ ಹಾಕಿದ್ದಾರೆ. ನಾನು ಮತ್ತೊಂದು ಇದು ಪಾತ್ರೆ ತೊಳೆಯೋದೆಲ್ಲ ತಗೊಂಡಾಗುವಾಗ 180 ರೂಪಾಯಿ ಸಾಕಂತ ಹೇಳಿದ. ಹಾಗೆ ಈಗ ಇದರದೊಂದು ರಿವ್ಯೂ ಕೊಡ್ತೇನೆ, ಹೇಗುಂಟಂತ ತೋರಿಸ್ತೇನೆ. ನೀವು ಎಲ್ಲಿಯಾದರೂ ಸಂತೆಯಲ್ಲಿ ಇಂಥದ್ದು ಸಿಕ್ಕರೆ ತಗೊಳ್ಳಿ, ಇದನ್ನು ನೋಡಿ ತಗೊಳ್ಳಿ ಆಯಿತಾ. ಪ್ರೆಷರ್ ಜೋರಿದ್ರೆ ಇದರಲ್ಲಿ ಪ್ರೆಷರ್ ಹೇಗೆ ಅಂದರೆ ನೀರು ಫಾಸ್ಟ್ ಬೇಕು ಪೈಪಲ್ಲಿ. ಹಾಗೆ ಈಗ ಮಳೆ ಬರ್ತಾ ಉಂಟು, ನಾನು ಮೊದಲು ಐಸ್ ಕ್ರೀಮ್ ತಿಂದುಕೊಳ್ತೇನೆ. ಇದು ಚೋಕೋಬಾರ. ಚೋಕೋಬಾರ. ಅಮ್ಮ ಇಲ್ಲಿ ಕದ್ದು ತಿಂತಾ ಇದ್ದಾರೆ ಐಸ್ ಕ್ರೀಮ್. ಅಮ್ಮ ಈಗ ನಾವು ಕೂಡ ಒಂದು ಕ್ಯಾಂಡಿ ತಿನ್ನುವ. ದಾದಾ ಮಳೆ ಒಮ್ಮೆ ಬರ್ತದೆ ಬಿಡ್ತದೆ. ನನ್ನ ಬೈಕ್ ಓಲಿ ನಿಲ್ಲಿಸಿದ್ದೇನೆ. ಬೈಕ್ ಮಳೆಯಲ್ಲಿ ನಿಲ್ಲಿಸಿ ಅದರ ಚೈನಲ್ಲೆಲ್ಲ ಇದು ಮಡ್ಡಿನಾಗಿ ಹಿಡಿದಿದೆ. ಮತ್ತು ಲೂಬ್ ಎಲ್ಲ ಮಾಡಬೇಕು. ಲೂಬೆಲ್ಲ ಉಂಟು ಆಲ್ರೆಡಿ ತಂದದ್ದು. ಐಸ್ ಕ್ರೀಮ್ ತಿಂದು ಆಮೇಲೆ ಅದನ್ನೊಂದು ಬೈಕ್ ತೊಳೆಯುವುದನ್ನು ಇದನ್ನು ರಿವ್ಯೂ ಕೊಡ್ತೇನೆ ಒಂದು ಸಣ್ಣದಾಗಿ. ಅಪ್ಪ ಬರ್ಚೆ ಐಸ್ ಕ್ರೀಮು. ಹಾಂ ಅಪ್ಪ ಚೀಪೆ ತಿನ್ನೋದಿಲ್ಲ. ನಾನು ಇಲ್ಲಿಂದ ಹೊರಡುವಾಗ ನನ್ನಮ್ಮ ಇದು ಮದ್ರಂಗಿ ಇಡ್ತಾಯಿದ್ರು. ನೋಡು ತುಕಮ್ಮ ಡಿಸೈನ್ ಮೆಹಂದಿ ಮಂಚ ಬತ್ತಲೆ. ಯಾರಿಗಾದ್ರೂ ಇಂಥ ಡಿಸೈನ್ ಬೇಕಾದಲ್ಲಿ ಸಂಪರ್ಕಿಸಿ, ಒಳ್ಳೆ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಡಿಸೈನ್ ನೋಡಿ. ಓ ಇದಾದ ನೋಡು ಹೂವ ಸೂರ್ಯಕಾಂತಿ ಒಂದು 3 ಸ್ಪ್ರೆಡ್ ಅದನ್ನು. ಇದು ನಮ್ಮ ಮನೆಯಲ್ಲಿ ಆಗುವಂಥ ಒಂದು ಫ್ರೂಟ್ಸ್. ಇದರಲ್ಲಿ ಶರ್ಬತ್ ಮಾಡಲಿಕ್ಕೆ ಆಗ್ತದೆ. ಇದು ಎಲ್ಲಿಯಾದರೂ ನೋಡಿದರೆ ಒಂದು ಕಮೆಂಟ್ ಮಾಡಿ. ಒಂದು ದಾದಾಪುರು ತೆಗ್ಬೋದಾರೆ ಇಂಚ. ಹಾಂ ಬೇರೆ ಗೊತ್ತು. ಇದು ನೋಡೋದಕ್ಕೆ ಇದರಾಗಿ ಉಂಟು, ಆ್ಯಪಲ್ನಾಗೆ, ಗ್ರೀನ್ ಆ್ಯಪಲ್ ಉಂಟಲ್ಲ ಹಾಗೆ. ಓಪನ್ ಮಾಡಿದರೆ ಹೀಗೆ ಸಣ್ಣ ಸಣ್ಣ ಒಳಗೆ ಇದು ಬೀಜ, ಅದು ಹುಳಿ ಇರ್ತದೆ. ಹುಳಿ, ಇದು ಹುಳಿ ಇರ್ತದೆ. ಅದನ್ನು ನೀರಿಗೆ ಹಾಕೋದು ಸ್ವಲ್ಪ, ಮತ್ತು ಸಕ್ಕರೆ ಸೇರಿಸಬೇಕು. ಹುಳಿ ಇರ್ತದೆ, ಸಿಹಿ ಇರುವುದಿಲ್ಲ. ಇಲ್ಲ, ಟೇಸ್ಟ್ ಬೇಕಾದರೆ ಮಾಡಿ ನೋಡಿ.
ಕಾಯಿ ಇದು ಇದು ಎಲ್ಲ ಆಗ್ತದಂತೆ, ಇದು ಕಾಯಿ ಅಂತೆ. ಈಗ ಕಾಯಿ ಹುಳಿ ಇರ್ತದೆ, ನಾನು ಮೊನ್ನೆ ಟೇಸ್ಟ್ ಮಾಡಿದೆ. ಫುಲ್ ಕತ್ತಲಾಯ್ತಾ. ಈಗ ಗಂಟೆ ಒಂದು 5:30 ಆದಷ್ಟೇ. 5:30ಗೆ ಫುಲ್ ಕತ್ತಲಾಗಿದೆ. ಇಲ್ಲಿ ಜೋರು ಮಳೆ ಬರ್ತದೆ ಮಾತ್ರ. ಈಗ ನಾನೊಂದು ಬೈಕ್ ಸರಿ ಮಾಡಬೇಕಂತ ಹೊರಟದ್ದು. ಫುಲ್ ಅದು ಈ ವಿಡಿಯೋದಲ್ಲಿ ಸ್ವಲ್ಪ ಹೈಲೈಟ್ ಆಗಿ ಉಂಟು ಬ್ರೈಟ್ನೆಸ್. ಫುಲ್ ಕತ್ತಲಾಗಿದೆ. ಕೂಡ ಮಳೆ ಬಿಡಲಿ, ಅಷ್ಟರವರೆಗೆ ಕಾದು ನೋಡ್ತೇನೆ ಎಂತ ಆಗ್ತದೆ ಅಂತ. ನೋಡಿ, ನಾನೀಗ ಗಾಳಿ ಜೋರು ಬರ್ತುಂಟಂತ ಹೇಳಿದಷ್ಟೇ. ನೋಡಿ, ಇಲ್ಲಿ ಒಂದು ಇದು ತುಂಡಾಗಿ ಬಿದ್ದಾಯಿತು. ಅವು ಇತ್ತದ ಈ ಯಾವ ಶೇರಿದು ಈಗ ಕಟ್ಟಾದದಷ್ಟೇ. ನಾನು ತುಂಬ ಗಾಳಿ ಉಂಟು, ಆಮೇಲೆ ಈಗ ವೀಡಿಯೋ ಮಾಡ್ತೇನೆ ಅಂತ ಹೇಳಿದಲ್ಲ, ಹೋಗಿ ಒಳಗೆ ಹೋಗುವಾಗ ಪಟ ಅಂತ ಸೌಂಡು ಕೂಡ ಕೇಳಿದೆ. ಕಟ್ಟಾಗಿ ಬಿದ್ದದು ಅದು. ಅದು ಮಾತ್ರ ಸಣ್ಣದು ತೊಂದರೆ ಇಲ್ಲ. ಇಲ್ಲಿ ದೊಡ್ಡದಾದ ಮರ ಇತ್ತು, ಅದನ್ನಲ್ಲಿ ಬೀಳಿಸಿ ಬಾ. ಸಾರೈ ಬಾಯ್ಸ್, ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ. ನಾವೊಂದು ರಬಕ್ಕ ಹಾರ್ನನ್ನು ಸರಿ ಮಾಡುವ. ಏನಿಲ್ಲ, ಇಂಥದ್ದೊಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು. ಬೈಕ್ ಇಲ್ಲಿಟ್ಟಿದ್ದೇನೆ. ಇದಕ್ಕೊಂದು ಕವರ್ ಹಾಕಿಸ್ಬೇಕು, ಇಲ್ಲದಿದ್ದರೆ ಈ ದಾರಿಯನ್ನೊಂದು ಸರಿ ಮಾಡಬೇಕು. ಇದು ಹಾರ್ನ್ ಪ್ರಾಬ್ಲಮ್ ಏನಂದರೆ, ಇದು ಮಳೆ ನಿಲ್ಲಿಸಿದಲ್ಲ, ಹಾಗೆ ಹಾರ್ನ್ ಆಗೋದಿಲ್ಲ. ನೋಡಿ, ಸ್ವಲ್ಪ ಸೌಂಡ್ ಕೇಳ್ತದೆ. ಒಂದು ನಿಮಿಷ, ನಾನು ಆಚೆ ಹೋಗಬೇಕು. ಟುಕು ಅಂತ ಕೇಳ್ತದೆ ಅಷ್ಟೇ. ಮಳೆ ಇನ್ನೂ ಕೂಡ ಬರ್ತದ ಅಂತ. ಹಾರ್ನು ಆಗದಿದ್ದರೆ ಇಲ್ಲಿಂದ ಈ ಸ್ಕ್ರೂ ಉಂಟಲ್ಲ, ಇದನ್ನು ಇದಕ್ಕೆ ಮ್ಯಾಚಿಂಗ್ ಮಾಡಬೇಕಂತೆ. ಅದು ಹೋಗಿದೆ ಅಂತ. ಈಗ ಓಡಾಗೋದಿಲ್ಲ ನೋಡಿ, ಅದನ್ನೊಂದು ತೆಗೆದಲ್ಲ ಏನಾದರೂ ಮಾಡುವ. ಇವಾಗ ಹಾರ್ನ್ ರೆಡಿ ಆಯಿತು. ಅದೇನಿಲ್ಲ, ಇಲ್ಲೊಂದು ಸ್ಕ್ರೂ ಉಂಟಲ್ಲ, ಅದನ್ನು ಸ್ವಲ್ಪ ಆಚೆ ಈಚೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸ್ವಿಚ್ ಒತ್ತಿದ್ರೆ ಆಯಿತು ಹಾರ್ನಿದು. ಆವಾಗ ಕೇಳ್ತದೆ ಹಾರ್ನು. ಈಗ ಸೆಟ್ ಆಯಿತು ಹಾರ್ನು. ಹಾಂ, ಕೀ ಆಫ್ ಮಾಡಿ. ಇವಾಗ ಒಂದು ಬೈಕ್ ತೊಳೆಯುವ ಗನ್ನನ್ನು ರಿವ್ಯೂ ಮಾಡ್ತೇನೆ ಒಂದು ಸಣ್ಣದಾಗಿ. ಎಂತ, ನಾನು ಮೀನು ಸಜ್ಜಿ ಮಾಡೋದಿಲ್ಲ ಮಾರ್ರೆ, ನಾನು ಪೈಪ್ ಇಡಲಿಕ್ಕೆ ಅಂದದು. ಯಾಕೋ ಪೈಪ್ ಬೇಕೋ ಚಿಂಟು ಗೈಸ್. ಇದೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿ ಆಯಿತು. ಇದು ಈಗ ಎಷ್ಟು ಫಾಸ್ಟ್ ನೀರು ಹೋಗ್ತದಂತ ನೋಡುವ. ಇದು ಸ್ವಲ್ಪ ಟೈಟ್ ಆಗುಂಟು, ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ. ಒಂದು ನಿಮಿಷ, ನಾನು ಟೈಟ್ ಮಾಡಿಕೊಳ್ತೇನೆ ಗೈಸ್. ಇವಾಗ ಫುಲ್ಲು ಫಿಟ್ ಆಗಿದೆ. ಈಗ ಗಮ್ ಟೇಪ್ ಎಲ್ಲ ಹಾಕಿದ್ದಾನೆ, ಅದು ನೀರು ಲೀಕ್ ಆಗಬಾರ್ದು ಅಂತ. ಈಗ ಟೆಸ್ಟ್ ನೋಡುವ ಹೇಗುಂಟಂತ. ಅಷ್ಟೇ ಫೋರ್ಸ ಇದರಲ್ಲಿ ಮೂಡುಂಟು ಸುಮಾರು 1 2 3 4 5 6 ಮೂಡುಂಟು. ಇದೊಂದು ಮತ್ತು ಇದು ತೊಂದರೆ ಇಲ್ಲ, ತುಂಬ ಫೋರ್ಸ್ ಏನಿಲ್ಲ. ಇಷ್ಟು ಫೋರ್ಸ್ ಉಂಟು ಅಷ್ಟೇ, ತುಂಬ ಫೋರ್ಸ್ ಇರಲಿಕ್ಕೆ. ಇದು ಸಪ್ರ ಪೈಪ್, ಮತ್ತೊಂದು ಇಲ್ಲಿ ನಲ್ಲಿಯಿಂದ ಕೊಟ್ಟದು, ಅದು ತೋರದ ಪೈಪ್ ಬೇಕು, ಡೈರೆಕ್ಟ್ ಇದು ಬರುವಂಥದ್ದು. ಇದೊಂದು ಮೂಡ ಆಯಿತಾ. ಮತ್ತು ಇದು ಸಿಂಗಲ್, ಇದು ಕೂಡ ತೊಂದರೆ ಇಲ್ಲ, ಒಳ್ಳೆಯದುಂಟು. ಇದೆಂತ, ಇದು ಹೂವು ತೋಟಕ್ಕೆ ನೀರು ಬಿಡಲಿಕ್ಕೆ ಶೀಯ. ಇದು ಕೂಡ ಪ್ರಯೋಜನ ಇಲ್ಲ. ಇದು ಸ್ನಾನ ಮಾಡಲಿಕ್ಕೆ.
ಇದು ಶವರ್ನಾಗೆ ಈಗ ಪೈಪ್ ಇಟ್ಟರೆ ಆಗಲಿಲ್ಲ, ಎಲ್ಲ ಮುದ್ದೆ ಆಗಿದೆ ಪೈಪ್. ಇದೊಂದು ಮೂಡ ಆಯಿತಾ, ಮತ್ತು ಇದು ಸ್ವಲ್ಪ ಸ್ಪೀಡ್ ಉಂಟು ಅಷ್ಟೇ. ನೋಡುವ ಈಗ ಇದರ ಸ್ಕ್ರೂ ಕೊಟ್ಟಿದ್ದಾರೆ, ಅದನ್ನು ಟೈಟ್ ಲೂಸ್ ಮಾಡ್ತೇನೆ. ಆವಾಗ ಏನಾದರೂ ಕ್ಯಾಮರಾ ಇಡಲಿಕ್ಕೆ ಜಾಗ ಇಲ್ಲ ಮಾರೆ. ನೋಡಿ ಎಷ್ಟು ಫೋರ್ಸಲ್ಲಿ ನೀರು ಬರ್ತದೆ, ಇಷ್ಟೇ. ದೂರೇನೂ ಹೋಗೋದಿಲ್ಲ. ಈ ಪೈಪ್ ಮಾತ್ರ ಪ್ರಯೋಜನ ಇಲ್ಲ. ಪೈಪ್ ಯಾಕೆ ಪ್ರಯೋಜನ ಇಲ್ಲ ಅಂದರೆ ಇದು ಅಷ್ಟೊಂದು ಕ್ವಾಲಿಟಿದು ಪೈಪ್ ಅಲ್ಲ. ಮತ್ತು ಇದು ಹೀಗೆ ಬೆಂಡ್ ಆಗುವಾಗ ಉಂಟಲ್ಲ, ಹೀಗೆ ಕಟ್ ಆಗ್ತದೆ. ಇಲ್ಲಿ ಕಟ್ಟ ಹೀಗೆ ಸಾಕು, ಇಷ್ಟು ಸಾಕು. ಆದರೂ ಕೂಡ ದೊಡ್ಡ ಪ್ರಯೋಜನ ಇಲ್ಲ. ಇದು ಬಕೆಟ್ನಲ್ಲಿ ತಂದು ನೀರು ಹಾಕಿ ತುಳಿಯೋ ಬದಲು ಇದರಲ್ಲಿ ಸ್ಪ್ರೇ ಮಾಡ್ಬೋದು. ಇದು ರಿವ್ಯೂ ಯಾರು ಕೂಡ ತಗೊಳ್ಬೇಡಿ, ಅದು ಸುಮ್ಮನೆ ವೇಸ್ಟ್. ನೋಡಿ ಆಗ ನಾನು ತೋರಿಸಿದೆಲ್ಲ, ಇದೊಂದು ಸಣ್ಣ ಮರ ಬಿದ್ದಂಥ ಮರ ಅಲ್ಲ, ತುಂಬ ದೊಡ್ಡದಲ್ಲ, ಸಣ್ಣದು. ನೋಡಿ ಇಷ್ಟರ ಇಲ್ಲಿ ತನಕ ಬಿದ್ದಿದೆ. ಅದು ಸ್ವಲ್ಪ ದೊಡ್ಡದಾಗಿ, ಇನ್ನೂ ತುಂಬ ದೊಡ್ಡದಾಗಿ ಇರ್ತಿದ್ರೆ ಇಲ್ಲಿ ನಮ್ಮ ಸ್ಲ್ಯಾಪಿನ ಮೇಲೆ ಬೀಳ್ತಿತ್ತು. ಹಾಗೆ ಗಾಳಿ ಬಂದಿದೆ, ಅಷ್ಟು ಫೋರ್ಸಲ್ಲಿ ಗಾಳಿ ಬಂದಿದೆ. ಎಸ್, ಇವಾಗ ನಾವು ಇವತ್ತಿನ ಇದು ಡೈಲಿ ಲಾಗ್ ಆಯಿತಾ. ಇದೊಂದು ಹೇಗೆ ಡೈಲಿ ಲಾಗ್ ಆಗ್ತದೆ ನೋಡುವ, ಒಮ್ಮೆ ಟ್ರೈ ಮಾಡುವ ಅಂತ ಇವತ್ತು ಸ್ಟಾರ್ಟ್ ಮಾಡಿದ್ದು. ತೊಂದರೆ ಇಲ್ಲ, ಸ್ವಲ್ಪ ಮೂಮೆಂಟೆಲ್ಲ, ಲೈಫ್ನ ಮೂಮೆಂಟನ್ನೆಲ್ಲ ಕ್ಯಾಪ್ಚರ್ ಮಾಡ್ತೇನೆ. ನೋಡುವ ಹೇಗೆ ಆಗ್ತದಂತ. ಇದನ್ನೊಂದು ಅಪ್ಲೋಡ್ ಮಾಡಿ ನೋಡ್ತೇನೆ ಹೇಗೆ ವ್ಯೂಸ್ ಹೋಗ್ತದೆ ಅಂತ. ಯಾರೆಲ್ಲ ವೀಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇವಾಗ ಕೋಳಿ ಪದಾರ್ಥ ಆಗ್ತಾ ಉಂಟು. ಇನ್ನು ನಾವು ಇದು ಮಾಡಬೇಕಷ್ಟೆ, ಬೆಳ್ಳುಳ್ಳಿ ಕಬಾಬು ಮತ್ತೆ ಮಾಡೋದು. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋದಾಯ್ತಾ. ಇಲ್ಲಿ ಕೋಳಿ ಪದಾರ್ಥ, ಸ್ವಲ್ಪ ಕೋಳಿ ಪದಾರ್ಥಕ್ಕೆ ತಂದಿದ್ದೆವು. ಸ್ವಲ್ಪ 1 kg ಕಬಾಬಿಗೆ 1 kg ಸಾಕು ನಮಗೆ. ನಾವಂದರೆ 4 ಮಂದಿ ಮಾತ್ರ ಇರೋದು. 4 ಅಲ್ಲ, 5 ಮಂದಿ ಸಾರಿ, 5 ಮಂದಿ ಮಾತ್ರ ಇರೋದು ಹಾಗೆ. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ನಾನು ನೆಕ್ಸ್ಟಿನ ವ್ಲಾಗಲ್ಲಿ ಇದು ಬೆಳ್ಳುಳ್ಳಿ ಕಬಾಬ್ ಜೊತೆ ಬರ್ತೇನೆ. ಅದು ಈಗಲೇ ಮಾಡೋದು. ಹಾಗೂ ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಕಮೆಂಟ್ ಮಾಡಿ, ತೊಂದರೆ ಇಲ್ಲ. ಕಮೆಂಟ್ ಒಳ್ಳೆಯದಾಗಿದ್ದರೆ ಒಳ್ಳೆಯದಾಗಿದೆ ಅಂತ ಹೇಳಿ, ಇನ್ನೇನಾದರೂ ಇಂಪ್ರೂವ್ ಮಾಡಬೇಕಿದ್ರೆ ಇಂಪ್ರೂವ್ ಮಾಡು ಅಂತ ಹೇಳಿ, ತೊಂದರೆ ಇಲ್ಲ, ನಾನು ಅಕ್ಸೆಪ್ಟ್ ಮಾಡ್ತೇನೆ. ಇದೊಂದು ಸಣ್ಣ ಟೆಸ್ಟ್ ಮಾಡಿದೆ ಅಷ್ಟೇ, ಹೇಗೆ ಡೈಲಿ ವ್ಲಾಗ್ ಮಾಡ್ಬೋದಾ, ಪಾಸ್ ಆಗ್ತದಂತ. ತೊಂದರೆ ಇಲ್ಲ. ಮಳೆ ಬರುವಾಗ ಸ್ವಲ್ಪ ಆಚೆ ಹೊರಗಡೆ ಹೋಗುವಾಗ ಸ್ವಲ್ಪ ವ್ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಓಕೆ, ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಲವ್ ಯು, ಬಾಯ್. ನೆಕ್ಸ್ಟ್ ಕಬಾಬ್ದ ನೆಕ್ಸ್ಟ್ ವೀಡಿಯೋ ಮಾಡೋಣ. ಬೇಯ್ತೇನೆ.